ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ನೆನ್ನೆ ಪ್ರೀವಿಯಸ್ ವಿಡಿಯೋಗೆ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಸೊ ಕೀಪ್ ಸಪೋರ್ಟಿಂಗ್ ಅಸ್. ನಮ್ಮ ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ UK ಪ್ರೋಸೆಸ್ ಹೆಂಗಿತ್ತು ಅಂತ ನಾವು ಈ ವಿಡಿಯೋದಲ್ಲಿ ಹೇಳ್ತೀವಿ. ನಾನಲ್ಲ ಚಂದನೂ ಅಷ್ಟೇ, ನಾನು ಅವಳು ಇಬ್ಬರು ಥ್ರೂ IDP ಬಂದಿದ್ದು ಇನ್ ಮೈಸೂರು. ಸೊ ನಾವು ಅಲ್ಲಿಗೆ ಹೋದ ತಕ್ಷಣ ನಮಗೆ ಕನ್ಸಲ್ಟೆಂಟಾಗಿ ಅಂಜಲಿ ಮ್ಯಾಮ್ ಬಂದಿದ್ದರು. ನಾನು ಇವತ್ತು ಇಲ್ಲಿದ್ದೀನಿ ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ಹರ್. ಅವರಿಲ್ಲ ಅಂದಿದ್ದೆ ನಿಜವಾಗ್ಲೂ ನಾನು ಇರೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ಮೇ ಬಿ ಅವ್ರು ಇದ್ದಿದ್ದಕ್ಕೇ ನನ್ನ ಪ್ರತಿ ಸ್ಟೆಪ್ಪಲ್ಲೂ ಅವರಿದ್ದರು. ಥ್ರೂ ಔಟ್ ಎವ್ರಿಥಿಂಗ್ ನನಗೆ ಝೀರೋ ನಾಲೆಡ್ಜ್ ಇತ್ತು. ಅಬ್ರಾಡಲ್ಲಿ ಏನಿರುತ್ತೆ, ಹೆಂಗೆ, ಎಷ್ಟು ಖರ್ಚಾಗುತ್ತೆ, ನನಗೆ ಏನೂ ಗೊತ್ತಿರಲಿಲ್ಲ ನನಗೆ. ಬಟ್ ನನಗೆ ಅವ್ರ ಓಪ್ ಆಗಿರ್ಬೋದು, ಅವ್ರು ಹೇಳಿದ್ದು ಕನ್ವೆ ಮಾಡಿದ ರೀತಿ ಆಗಿರ್ಬೋದು, ತುಂಬ ಹೆಲ್ಪ್ ಆಯಿತು. ವೆನ್ ಇಟ್ ಕಮ್ಸ್ ಟು ಪ್ರೋಸೆಸ್, ದ ಫಸ್ಟ್ ಸ್ಟೆಪ್ ಅದರಲ್ಲಿ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಷನ್ಸ್ ಎಲ್ಲ ಇರುತ್ತೆ. ಸೊ ದ ಮೇನ್ ಡಾಕ್ಯುಮೆಂಟ್ಸ್ ಯಾವುದಿದೆ ಅಂತಂದರೆ ನಿಮ್ಮ 10th ಮಾರ್ಕ್ ಶೀಟ್ಸ್ ಆ್ಯಂಡ್ ದೆನ್ 12th ಮತ್ತು ಡಿಗ್ರಿ ಸರ್ಟಿಫಿಕೇಟ್ಸ್ ಮತ್ತು ಕಾನ್ವೊಕೇಶನ್ ಆ್ಯಂಡ್ ದೆನ್ ಟ್ರಾನ್ಸ್ಕ್ರಿಪ್ಟ್. ಇನ್ನು ಸ್ವಲ್ಪ ಇರುತ್ತೆ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ, ಅದೆಲ್ಲ ನಿಮ್ಮ ಕನ್ಸಲ್ಟೆಂಟ್ ಹೇಳ್ತಾರೆ. ಆ್ಯಂಡ್ ಮತ್ತು ಅದು ಅಪ್ಲಿಕೇಶನ್ ಹಾಕೋಕ್ಕೂ ಅವರೇ ಹೆಲ್ಪ್ ಮಾಡ್ತಾರೆ ನಮಗೆ. ಅಪ್ಲಿಕೇಶನ್ ಹಾಕಿದ್ಮೇಲೆ ಸಮ್ ಯೂನಿವರ್ಸಿಟೀಸ್ ಶಾರ್ಟ್ ಲಿಸ್ಟು ಅವರೇ ಕಳಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಅಂತಂದರೆ ನಾವು ನಮ್ಮ ಕೋರ್ಸ್ ಪ್ರಕಾರ ನಮ್ಮ ಯೂನಿವರ್ಸಿಟಿನ ಚೂಸ್ ಮಾಡಬೇಕಾಗುತ್ತೆ. ಸೊ ರಿಸರ್ಚ್ ಮಾಡಬೇಕು, ನಾವು ಯಾವ ಯೂನಿವರ್ಸಿಟಿ ನಮ್ಗೆ ಇಷ್ಟ ಆಗುತ್ತೆ, ನಮ್ಮ ಕೋರ್ಸ್ ಮೇಲೆ ಯಾವ್ದು ಯೂನಿವರ್ಸಿಟಿ ನಮಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಆ ನೆಕ್ಸ್ಟ್ ಸ್ಟೆಪ್ ನಮ್ಮದು ಯೂನಿವರ್ಸಿಟಿ ಚೂಸ್ ಆದಮೇಲೆ ನೆಕ್ಸ್ಟ್ ನಾವು ಅವರಿಗೆ ಇನಿಷಿಯಲ್ ಡೆಪಾಸಿಟ್ ಅಂತ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಕನ್ಫರ್ಮೇಷನ್, ಲೈಕ್ ಕನ್ಫರ್ಮ್ ಮಾಡಿದ್ದೀವಿ ನಾವು ಅಂತ. ಸೊ ಅರೌಂಡ್ 1 lakh ತನಕ ನಾವು ನಮ್ಮ ಪರ್ಸ್ನಲ್ ಪಾಕೆಟಿಂದ ನಾವು ಅವರಿಗೆ ಇನಿಷಿಯಲ್ ಡೆಪಾಸಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಒನ್ಸ್ ನೀವು ನಿಮ್ಮ ಯೂನಿವರ್ಸಿಟಿ ಚೂಸ್ ಮಾಡಿದ ತಕ್ಷಣ ನಿಮ್ಮ ಯೂನಿವರ್ಸಿಟಿಯಿಂದ ನಿಮಗೆ 2 ಆಫರ್ ಲೆಟರ್ಸ್ನ ಕಳಿಸ್ತಾರೆ. ಸೊ ಒನ್ ಈಸ್ ಕಂಡೀಷ್ನಲ್ ಆ್ಯಂಡ್ ಮತ್ತು ಇನ್ನೊಂದು ಅನ್ಕಂಡೀಷ್ನಲ್. ಕಂಡೀಷನ್ಸಲ್ಲಿ ಸ್ವಲ್ಪ ಕಂಡೀಷನ್ಸ್ ಇರುತ್ತೆ, ನೀವೇನೇನು ಅಪ್ಲೋಡ್ ಮಾಡಬೇಕು, ಆ್ಯಂಡ್ ದೆನ್ ನಿಮಗೆ ನಿಮ್ಮ ಕೋರ್ಸ್ ಯಾವುದು, ನಿಮ್ಮ ಕೋರ್ಸ್ ಎಷ್ಟು ಡ್ಯೂರೇಷನ್ಸ್ ಇದೆ, ನಿಮ್ಮ ಕೋರ್ಸ್ ಟ್ಯೂಷನ್ ಫೀಸ್ ಎಷ್ಟು, ಆ್ಯಂಡ್ ನೀವು ಎಷ್ಟು ಇನಿಷಿಯಲ್ ಡೆಪಾಸಿಟ್ ಮಾಡಬೇಕು, ಎಷ್ಟು ಮಾಡಿದ್ದೀರಾ, ಎಲ್ಲ ಥರ ಕಂಡೀಷನ್ಸೂ ಅಲ್ಲಿ ಅಪ್ಲೈ ಆಗಿರುತ್ತೆ. ಸೊ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಆ್ಯಂಡ್ ದೆನ್ ವೆನ್ ಇಟ್ ಕಮ್ಸ್ ಟು ಅನ್ಕಂಡೀಷ್ನಲಲ್ಲಿ ಎಲ್ಲ ಪ್ರೊಸೆಸ್ ಆದಮೇಲೆ, ಎಲ್ಲ ಅಪ್ರೂವ್ ಆದಮೇಲೆ ಅದು ನಮ್ಗೆ ಅನ್ಕಂಡೀಷ್ನಲ್ ಬರೋದು, ಅದು ಮೇನ್ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟು ಸ್ಟೆಪ್ ಏನಾಗಿರುತ್ತೆ ಅಂತಂದರೆ ಕ್ಯಾಸ್ ಇಂಟರ್ವ್ಯೂ. ಸೊ ಕ್ಯಾಸ್ ಇಂಟರ್ವ್ಯೂ ಬರೋಕ್ಕಿಂತ ಮುಂಚೆ ದ ಮೇನ್ ಥಿಂಗ್, ಇನಿಷಿಯಲ್ ಡೆಪಾಸಿಟ್ ಮಾಡೋಕ್ಕಿಂತ ಮುಂಚೆ ದ ಮೇನ್ ಥಿಂಗ್, ನಿಮಗೆ ಏನಾದ್ರೂ ಇಂಗ್ಲೀಷ್ ಎಕ್ಸಾಮ್ ಬೇಕಾಗುತ್ತಾ, ಆರ್ ಎಲ್ಸ್ ನಿಮಗೆ ಬೇರೆ ಥರ ಎಂಟ್ರೆನ್ಸ್ ಎಕ್ಸಾಮ್ ಏನಾದರೂ ಬೇಕಾಗುತ್ತಾ, ಇಂಥ ಯೂನಿವರ್ಸಿಟೀಸ್ಗೆ ನೀವು ಪರ್ಟಿಕ್ಯುಲರ್ಲಿ ಯಾವುದಾದ್ರೂ ಯೂನಿವರ್ಸಿಟೀಸ್ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ. ಬಟ್ ನಮಗೆ ಯಾವುದೇ ಥರ ಎಕ್ಸಾಮ್ಸ್ ನಾವು ತಗೊಳ್ಳಿಲ್ಲ. ಸೊ ನಾನಾಗಲಿ ಚಂದನಾಗಲಿ ಯಾವುದೇ ಥರ ಎಕ್ಸಾಮ್ಸ್ ತಗೊಳ್ಳಿಲ್ಲ. ಸೊ ನಾವು ಕೇಳಿದ್ವಿ ಯಾಕೆ ತಗೊಂಡಿಲ್ಲ, ಯಾಕೆ ನಮ್ಗೆ ಎಕ್ಸಾಮ್ ಬೇಡ ಅಂತ. ಸೊ ಮ್ಯಾಮ್ ಹೇಳಿದಿಷ್ಟೇ, ನಿಮ್ಮದು ಬ್ಯಾಚುಲರ್ಸ್ ಆ್ಯಂಡ್ ದೆನ್ 10th 12th ಇಂಗ್ಲೀಷ್ ಸ್ಕೋರ್ ಜಾಸ್ತಿ ಚೆನ್ನಾಗಿದ್ದರೆ, ಸೊ ನಿಮಗೆ ಐಲ್ಸ್ ಎಕ್ಸಾಮ್ಸ್ ಏನು ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರು. ಸೊ ನಾವು ಇಂಗ್ಲೀಷ್ ಎಕ್ಸಾಮ್ಸ್ ಏನೂ ತೊಗೊಳ್ಳಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟು ಡೆಪಾಸಿಟ್ ಹೇಳಾಯಿತು. ಆ್ಯಂಡ್ ನೆಕ್ಸ್ಟು ಕ್ಯಾಸ್ ಇಂಟರ್ವ್ಯೂ ಬಂದಾಗ ಅದು ಬರೋಕ್ಕಿಂತ ಮುಂಚೆನೇ ನಾವು ಇನಿಷಿಯಲ್ ಡೆಪಾಸಿಟ್ 1 lakh ಆದ ತಕ್ಷಣ 5,000 pounds ಪೇ ಮಾಡಬೇಕು. 5,000 ಇನ್ನು INR ಹೇಳ್ಬೇಕಂದ್ರೆ 5 lakh ಆಗುತ್ತೆ. ಸೊ ಅದಾದ ತಕ್ಷಣ ನಮಗೆ ಕ್ಯಾಸ್ ಇಂಟರ್ವ್ಯೂ ಅಂತ ಕಾಲೇಜಿಂದ ಮಾಡ್ತಾರೆ. ಕಾಲೇಜಲ್ಲಿ ಕ್ಯಾಸ್ ಇಂಟರ್ವ್ಯೂ ಇನ್ ದ ಸೆನ್ಸ್ ನಮ್ಮ ಇಂಗ್ಲೀಷ್ ಹೆಂಗಿದೆ ಅಂತ ಚೆಕ್ ಮಾಡೋಕ್ಕೆ ಅಂತ ಮಾಡ್ತಾರೆ. ಅದನ್ನು ಒನ್ಸ್ ನಾವು ಕ್ರ್ಯಾಕ್ ಮಾಡಾದಮೇಲೆ ಅದು ಕ್ರ್ಯಾಕ್ ಮಾಡೋಕ್ಕೂ ಕನ್ಸಲ್ಟೆಂಟೇ ನನಗೆ ಹೆಲ್ಪ್ ಮಾಡಿದ್ದು. ಮಾಕ್ ಇಂಟರ್ವ್ಯೂಸ್ ಆಗಿರ್ಬೋದು, ಮಾಕ್ ಎಲ್ಲ ತೊಗೊಂಡ್ರು. ಅದು ಥ್ರೂ ಔಟ್ ನನಗೆ ಅದನ್ನು ತುಂಬ ಹೆಲ್ಪ್ ಮಾಡಿದ್ರು. ಆದಮೇಲೆ ನೆಕ್ಸ್ಟ್ ಕ್ಯಾಸ್ ಆದ ತಕ್ಷಣ ನಿಮಗೆ ವೀಸಾ ಅಪ್ಲಿಕೇಶನ್ ಇದು ಮಾಡ್ತಾರೆ. ವೀಸಾ ಅಪ್ಲೈ ಮಾಡಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ದೆನ್ ಕ್ಯಾಸ್ ಲೆಟರ್ ಎಲ್ಲ ಆದಮೇಲೆ ನೀವು ಲೋನ್ ತೊಗೊಂಡಿದ್ರೆ ಲೋನ್ ಸ್ಯಾಂಕ್ಷನ್ ಲೆಟರ್ ಆಗಿರ್ಬೋದು, ಆ್ಯಂಡ್ ದೆನ್ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನೆಲ್ಲನೂ ನನಗೆ
ಅವರೇ ಗೈಡ್ ಮಾಡಿದ್ರು. ಸೊ ನನಗೆ ಸೆಪ್ಟೆಂಬರ್ 30th ಒನ್ ಆಫ್ ಮೈ ಸ್ಪೆಷಲ್ ಡೇ, ಲಕ್ಕಿಯಸ್ಟ್ ಡೇ ಅಂತಲೇ ಹೇಳ್ಬೋದು. ಅದು ಯಾಕೆ ಅಂತಂದರೆ ಗೊತ್ತಿದ್ದವರು ಕಮೆಂಟ್ ಮಾಡಿ, ಬೇಡ ಈಗಲೇ ಕಮೆಂಟ್ ಮಾಡಿ ಅಂತ ಹೇಳೋದು ಬೇಡ. ಸೊ ಅದು ಚಂದನ ಬರ್ಡೇ. ಚಂದನ ಬರ್ಡೇ ದಿನನೇ ನನಗೆ ವೀಸಾ ಸಿಕ್ತು. ಸೊ ಅದು ಒಂಥರ ನನಗೆ ತುಂಬ ಮಿರಾಕಲ್. ತುಂಬ ದಿನದಿಂದ ವೆಯ್ಟ್ ಮಾಡಿ, ತುಂಬ ದಿನ ಅಂತ ಏನು ವೆಯ್ಟ್ ಮಾಡಿರಲಿಲ್ಲ. ನನಗೆ ಅವತ್ತೊಂದು ದಿನ ಸಿಕ್ಕಿದ್ದು. ಇರೇ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ರೇ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಹೋಗ್ತಾರೆ ಡೈಲಿ. ಎಷ್ಟು ನೋಡ್ತೀನಿ ಗೊತ್ತಿಲ್ಲ. ಇಂಡಿಯಾದಲ್ಲಿ ಒಂದು ಫ್ಲೈಟ್ ನೋಡಕ್ಕೆ ಏರೋಪ್ಲೇನ್ ಏನಾದರೂ ಹೋದ್ರೆ ಎಲ್ಲರೂ ಈಚೆ ಬಂದು ನೋಡ್ತಾ ಇದ್ವಿ. ಸೊ ನಾವಿಲ್ಲಿ ಮಲ್ಕೊಂಡು ಕುತ್ಕೊಂಡು ನಿಮಿಷಕ್ಕೆ ಇಲ್ಲ ಅಂದ್ರೂ ಒಂದು 3-4 ಅಂತೂ ಹೋಗಿರುತ್ತೆ. ಅದು ಮಲಗಿದ್ದಾಗ, ಬೆಳಗ್ಗೆ ಎದ್ದಾಗ ಬರೀ ಅದೇ ಆಯಿತು. ಆ್ಯಂಡ್ ಆಯಿತು, ಅದನ್ನು ಆಮೇಲೆ ಮಾತಾಡೋಣ. ಇದು ನೆಕ್ಸ್ಟು ನನಗೆ 30th ವೀಸಾ ಬಂತು. ವೀಸಾ ಬಂದ ತಕ್ಷಣ ನಾನು 6th ಅಕ್ಟೋಬರ್ ನನ್ನ ಫ್ಲೈಟ್ ಟಿಕೆಟ್ನ ಬುಕ್ ಮಾಡಿ ನಾನು ಡೈರೆಕ್ಟ್ UK ಬಂದೆ. ಇಷ್ಟೋ ತನಕ ಚಂದ್ರಿಕಂದು ವಿಡಿಯೋ ಅವಳ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿದ್ರಿ. ನಂಗಂತೂ ಅವಳ ಥರ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ, ಅದಕ್ಕೆ ನಾನು ಕೂತ್ಕೊಬಿಟ್ಟಿದ್ದೀನಿ. ಸೊ ಅವಳು ಹೇಳ್ದಂಗೆ ಅವಳು ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ಬಂದಿದ್ದು. ನಾನು ಈ ಇಯರ್ ಜಾನ್ ಇಂಟೇಕಲ್ಲಿ ಬಂದಿದ್ದು. ಸೊ ಸೇಮ್ ಇಬ್ಬರೂ IDP ಥ್ರೂನೇ ಬಂದಿದ್ದು. ಅವರೇ ಕನ್ಸಲ್ಟೆಂಟ್ ಮಾತ್ರ ಚೇಂಜ್ ಆದರು. ಅವಳಿಗೆ ಪ್ರೋಸೆಸ್ ಮಾಡಿದ್ದು ಅಂಜಲಿ ಮ್ಯಾಮ್ ಅಂತ, ಬಟ್ ನನಗೆ ಪ್ರೋಸೆಸ್ ಮಾಡಿದ್ದು ಸೀಮಾ ಮ್ಯಾಮ್ ಅಂತ. ಆ್ಯಕ್ಚುಲಿ ನಂಗೆ ಐಡಿಯಾ ಇರಲಿಲ್ಲ. ನಾನು ಅವಳು ಪ್ಲ್ಯಾನ್ ಮಾಡಿದ್ವಿ, ಬಟ್ ನಾನು ಡ್ರಾಪ್ಔಟ್ ಮಾಡಿಬಿಟ್ಟಿದ್ದೆ, ಬೇಡ ಇದೆಲ್ಲ ಯಾಕೋ. ಬಟ್ ಸ್ಟಿಲ್ ಆಮೇಲಿಂದ ಇಲ್ಲ, ನಾವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡೋಣ ಅಂತ ನಾನು ನನ್ನ ಚಂದ್ರಿಕನ್ನಾಗಲಿ ಎಲ್ಲರನ್ನೂ ವಿಚಾರಿಸಿ ಒಂದು ಹೋಪ್ ತೊಗೊಂಡೆ. ಸೊ ಅದಾದಮೇಲಿಂದ ನಾನು ನವೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು ನಂದೆಲ್ಲ ಪ್ರೋಸೆಸ್ನೂ. ಸೊ ಸೀರಿಯಸ್ಲಿ ವಿತಿನ್ 3 months, ನವೆಂಬರ್, ಡಿಸೆಂಬರ್, ಜಾನ್ವರಿ ಈ 3 monthsಲ್ಲೇ ಎಷ್ಟಾಗುತ್ತೆ ಅಷ್ಟು ಆದಷ್ಟು ಬೇಗ ಪ್ರೋಸೆಸ್ನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಸೀಮಾ ಮ್ಯಾಮ್ಗಾಗಲಿ IDPಗಾಗಲಿ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಆ್ಯಕ್ಚುಲಿ ಜಾನ್ಗೆ ಬರಬೇಕಿತ್ತು, ಬಟ್ ಏನೋ ಲೋನ್ ಪ್ರೋಸೆಸ್ಸಿಂದ ಸ್ವಲ್ಪ ಡಿಲೇ ಆಗಿ ಫೆಬ್ಬಿಗೆ ಬಂದೆ. ಅಂದರೆ ಫೆಬ್ ತುಂಬ ಲೇಟ್ ಆಗಲ್ಲ, ಫಸ್ಟ್ ವೀಕಲ್ಲೇ ಬಂದೆ. ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ ಅದೇನೇ ಚಂದ್ರಿಕಾ ಹೇಳ್ದಂಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದ್ದರೆ ನಿಮ್ಮ ಡ್ರೀಮ್ಸ್ನ ನೀವು ಹೈ ಲೆವೆಲಲ್ಲಿ ಸಕ್ಸಸ್ ಮಾಡೇ ಮಾಡ್ಬೋದು. ನಂದು ಸೇಮ್ ಚಂದ್ರಿಕಂದು ಹೆಂಗೆ ಪ್ರೋಸೆಸ್ ಆಯಿತು ಅದೇ ಥರನೇ ಪ್ರೋಸೆಸ್ ಮಾಡಿಕೊಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ನಮ್ಮನ್ನ ಇಲ್ಲಿ ಕಳಿಸ್ಕೊಟ್ಟಿರೋ ನಮ್ಮ ಪೇರೆಂಟ್ಸ್ಗಾಗಲಿ ಅಥವಾ ನಮ್ಮ ಕಳಿಸ್ಕೊಟ್ಟಿರೋ ಕನ್ಸಲ್ಟೆಂಟ್ಗಾಗಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಮುಂದೆ ಏನು ನಮ್ಮದು ಜರ್ನಿ ಆಗಲಿ ಅಥವಾ ನಮ್ಮ ಎಜುಕೇಷನ್ದು ಏನೇ ಆಗಲಿ ಅದನ್ನೆಲ್ಲನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀವಿ. ನಾನು ಜಾಸ್ತಿ ಏನೂ ಹೇಳೋಕ್ಕೋಗಲ್ಲ, ಯಾಕೆಂದರೆ ಎಲ್ಲ ಚಂದ್ರಿಕಾನೇ ಹೇಳಾಯಿತು. ಇನ್ನೇನಿದ್ರು ನಿಮ್ದು ಏನೇ ಡೌಟ್ಸ್ ಇದ್ದರೂ ಎಲ್ಲನೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನೀವು ಯಾರೇ UKಗೆ ಬರಬೇಕು ಅನ್ನೋ ಕನ್ಸಲ್ಲಿ ಯಾರ್ಯಾರು ಇದ್ದೀರಾ, ಸೊ ಗೋ ಥ್ರೂ ಹೇಳಿ ನೀವು ನಿಲ್ಲೇಬೇಡಿ. ನೆವರ್ ಗಿವ್ ಅಪ್ ಅಂತಾರಲ್ಲ ಹಾಗೆ. ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲನೂ ತಗೊಳ್ಳಿ, ಬಟ್ ಆದರೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಕನಸಿರುತ್ತೆ ನಾವು UKಗೆ ಬರಬೇಕು, ಅಬ್ರಾಡಿಗೆ ಬರಬೇಕು, ಸ್ಟಡಿ ಮಾಡಬೇಕು ಅನ್ನೋದು ತುಂಬ ಜನರ ಕನಸು. ಬಟ್ ನಾನು ಒಂದೇನು ಸಜೆಸ್ಟ್ ಮಾಡೋದಂತಂದರೆ, ತುಂಬ ಜನ ಮಾತಾಡ್ತಾರೆ, ತುಂಬ ಜನ ಅಂತಾರೆ. ಏನಂತಾರೆ ಅಂದರೆ, ಏನು ಇಷ್ಟು ಲಕ್ಷ ಎಲ್ಲ ಖರ್ಚು ಮಾಡ್ಕೊಂಡು ಇಷ್ಟು ದೂರ ಬರಬೇಕಿತ್ತಾ, ಇಷ್ಟೆಲ್ಲ ಅವಶ್ಯಕತೆ ಇತ್ತ ಅಂತ ಮಾತಾಡ್ತಾರೆ. ಸೊ ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಆ್ಯಂಡ್ ದೆನ್ ನಿಮ್ಮ ಕನ್ಸಲ್ಟೆಂಟ್ ನಿಮಗೆ ಯಾರು ಎಲ್ಪ್ ಮಾಡ್ತಾರೆ ಅವ್ರನ್ನ ಮಾತ್ಬಿಟ್ಟು ನೀವು ಇನ್ಯಾರನ್ನೂ ಕೇಳಬೇಡಿ. ಫಸ್ಟ್ಲಿ ನಿಮ್ಮ ವೀಕ್ನೆಸ್ಸು, ನಿಮ್ಮ ಸ್ಟ್ರೆಂತು ನಿಮಗಷ್ಟೇ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಿರಲ್ಲ. ಸೊ ಅಷ್ಟನ್ನಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. UKಗೆ ಬಂದಾಗಲಿ ಅಬ್ರಾಡ್, UK ಆಗ್ಬೋದು, ಯಾವುದಾದ್ರೂ ಆಗ್ಬೋದು, ಯಾವ ಕಂಟ್ರಿನಾದರೂ ಆಗ್ಬೋದು. ಬಟ್ ಆದರೆ ಅಲ್ಲಿ ಬಂದು ಎಲ್ಲರಿಗೂ ಒಳ್ಳೇದೇ ಆಗಬೇಕು ಅಂತ ಏನಲ್ಲ, ಅಂದರೆ ಎಲ್ಲರಿಗೂ ಕೆಟ್ಟದೇ ಆಗ್ಬಿಟ್ಟಿದೆ ಅಂತಲೂ ಏನಲ್ಲ. ಸೊ ಆ್ಯಸ್ ಐ ಸೆಡ್, ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅವ್ರ ಗೈಡೆನ್ಸ್ ಎಲ್ಲನೂ ಇಟ್ಕೊಂಡು ನೀವು ಅಬ್ರಾಡಿಗೆ ಬರಬೇಕು ಅಂತ ಇದ್ದರೆ ಯು ಗೋ ಥ್ರೂ ಇಟ್. ನಾನು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ದೆನ್ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ತಲುಪಿದೆ ಅಂತ. ಜಾಸ್ತಿ ಇಲ್ಲ ಅಂದರೂ ಅಟ್ಲೀಸ್ಟ್ ಯಾರ್ಯಾರು ಸ್ವಲ್ಪ ಡೌಟ್ಸ್ ಇರುತ್ತೆ, ಈ ಥರ ಹೇಗೆ ಏನು ಅಂತ ಎಲ್ಲ ಡೌಟ್ಸ್ ಇರುತ್ತೆ, ಅಟ್ಲೀಸ್ಟ್ ಅವರಿಗಾದರೂ ಸ್ವಲ್ಪ ಇನ್ಫಾರ್ಮೇಷನ್ ತಲುಪಿದೆ ಅಂತ ಅಂದ್ಕೋತೀವಿ. ಸೊ ಈ ವಿಡಿಯೋ
ನೋಡಿದ್ದಕ್ಕೆ ಆ್ಯಂಡ್ ನೆನ್ನೆ ವೀಡಿಯೋಗೂ ಥ್ಯಾಂಕ್ ಯು ಆ್ಯಂಡ್ ಈ ವಿಡಿಯೋಗೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಇವಾಗಲೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಇನ್ನೇನಿದೆ ಅಪ್ಕಮಿಂಗ್ ವಿಡಿಯೋ ಏನಿದ್ರು ಆ್ಯಂಡ್ ದೆನ್ ಅಪ್ಕಮಿಂಗ್ ವಿಡಿಯೋ ನಮ್ಮ ಯೂನಿವರ್ಸಿಟಿ ಟೂರ್ ಆಗಿರುತ್ತೆ. ಸೊ ನಮ್ಮ ಯೂನಿವರ್ಸಿಟಿ ಯಾವುದು, ನಮ್ಮ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ಸ್ ಎಲ್ಲ ಹೆಂಗಿರುತ್ತೆ, ಟೀಚಿಂಗ್ ಹೆಂಗಿರುತ್ತೆ, ಕ್ಲಾಸ್ ರೂಮ್ಸ್ ಹೆಂಗಿರುತ್ತೆ, ಎಲ್ಲನೂ ನಾವು ನಿಮಗೆ ಹೇಳ್ತೀವಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಬಾಯ್. ಬಾಯ್.